ಪೆಂಗ್ವಿನ್ ಹೇಳ್ಕೊಟ್ಬಿಡ್ತು. ಸೊ ನಾವು ಅದೇ ಥರ ದಿಕ್ಕನ್ನು ಸಡನ್ನಾಗಿ ನಾಳೆಯಿಂದ ಚೇಂಜ್ ಮಾಡಿಬಿಡೋಣ ಅಂತಂದರೆ, ಈಗ ಪೆಂಗ್ವಿನ್ ಹೋಯ್ತು, ಪೆಂಗ್ವಿನ್ ಥರ ನಾವು ಹೋಗೋಕ್ಕಾಗುತ್ತಾ? ಅದನ್ನು ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ ನಾವೆಲ್ಲರೂ ಬದುಕ್ತೀವಿ, ಆದರೆ ನಾವು ಬದುಕುವ ರೀತಿ ನಮಗೆ ಖುಷಿ ಇರುತ್ತಾ? ಕ್ವಶನ್ ಮಾಡ್ಕೋಬೇಕು. ಈ ಪೆಂಗ್ವಿನು ಅದ್ರ ಬಳಗನೆಲ್ಲ ಬಿಟ್ಟು ತನಗೇನೋ ಒಂದು ಅನಿಸಿ ಆ ದಿಕ್ಕನ್ನು ಚೇಂಜ್ ಮಾಡಿ, ಅದು ಗೊತ್ತಾಗುತ್ತೆ ನಾನು ಅಲ್ಲಿ ಸರ್ವೈವ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅದ್ರ ಪಾಡಿಗೆ ಅದು ಆಲ್ಮೋಸ್ಟ್ 70 ಕಿಲೋಮೀಟರ್ ಹೋಗುತ್ತಂತೆ. ಪೆಂಗ್ವಿನ್ ಎಷ್ಟು ವೈರಲ್ ಆಗ್ತಿದೆ ಆ ವಿಡಿಯೋ ಅಂತಂದರೆ, ಮೋಸ್ಟ್ಲಿ ನಮ್ಮ ಜನಕ್ಕೆ ಯಾರಾದರೂ ನಾವು ಮೋಟಿವೇಶನ್ ಹೇಳಿದ್ರೆ ಅದನ್ನು ತಗೊಳ್ಳಲ್ಲ. ಬಟ್ ಒಂದು ಪೆಂಗ್ವಿನ್ ವಿಡಿಯೋ ಎಷ್ಟು ಜನರ ದಿಕ್ಕು ಅಥವಾ ಅವ್ರು ಯೋಚನೆ ಮಾಡೋ ಸ್ಟೈಲೇ ಚೇಂಜ್ ಮಾಡ್ತಾ ಇದೆ ಅಂತಂದರೆ, ನಮಗೆ ಬಂಗಾರದ ಮನುಷ್ಯ ಕ್ಲೈಮ್ಯಾಕ್ಸ್ನಲ್ಲೇ ರಾಜ್ಕುಮಾರ್ ಸರ್ ತೋರಿಸ್ಬಿಟ್ಟಿದ್ದಾರೆ. ಎಲ್ಲವನ್ನು ಬಿಟ್ಬಿಟ್ಟು ಅವರು ಒಂದು ಸೂರ್ಯಂಗಳ ಕಡೆ ಹೋಗ್ತಾರೆ. ಆಮೇಲೆ ಉಪೇಂದ್ರ ಸರ್ ಅವ್ರದ್ದು ಉಪೇಂದ್ರ ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಸೊ ಅದೆಲ್ಲ ಆವಾಗಲೇ ಲೆಜೆಂಡ್ಸ್ಗಳು ಹೇಳಿ ಹೋಗ್ಬಿಟ್ಟಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಪೆಂಗ್ವಿನ್ ಬಗ್ಗೆ ನಿಮಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾಕಪ್ಪ ಅಂತಂದರೆ ಎಲ್ಲ ಕಡೆ ಇಂಟರ್ನೆಟ್ ಎಲ್ಲೇ ತೆಗೀರಿ ನೀವು ಪೆಂಗ್ವಿನ್ ಯಾರು ಜನ ಹೇಳಿದ್ರು ಜನ ಮೋಟಿವೇಶನ್ ತಗೊಳ್ಳಲ್ಲ. ಆದರೆ ಒಂದು ಪೆಂಗ್ವಿನ್ನಿಂದ ಇಡೀ ಜನ್ರೇಷನ್ ಥಿಂಕಿಂಗ್ ಸ್ಟೈಲೇ ಚೇಂಜ್ ಆಗಿದೆ ಅಂತಂದರೆ ನಿಜಕ್ಕೂ ಪೆಂಗ್ವಿನ್ಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಸೊ ಜನ ಯಾವಾಗಲೂ ಅದೇ ಅಲ್ವ ಇಷ್ಟ ಆಗೋದು. ಯಾವುದಾದ್ರೂ ಒಂದು ಆ ಸೈಕಲ್ನ ಬ್ರೇಕ್ ಮಾಡಿದ್ರೇ, ಅಂದರೆ ನಮ್ಮದೊಂದು ರುಟೀನ್ ಇರುತ್ತೆ, ಅದನ್ನು ಬ್ರೇಕ್ ಮಾಡಿದಾಗ ಮಾತ್ರ ಜನಕ್ಕೆ ಇಷ್ಟ ಆಗೋದು. ಸೊ ಕಂಪ್ಲೀಟಾಗಿ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೇನು ಇಷ್ಟ ಆಗುತ್ತೋ ಕಮೆಂಟ್ಸ್ ಮಾಡಿ. ನಿಜವಾಗ್ಲೂ ಪೆಂಗ್ವಿನ್ಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಯಾಕಪ್ಪ ಅಂತಂದರೆ ಒಂದು ಪೆಂಗ್ವಿನ್ನಿಂದ ಇಡೀ ಜನ್ರೇಷನ್, ಆಲ್ಮೋಸ್ಟ್ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಯಾವುದೇ ಫೇಸ್ಬುಕ್ ತೊಗೊಳ್ಳಿ, ಯಾವುದೇ ಇನ್ಸ್ಟಾಗ್ರಾಮ್ ತೊಗೊಳ್ಳಿ, ಯಾವುದೇ ಯೂಟ್ಯೂಬ್ ತೊಗೊಳ್ಳಿ, ಅಥವಾ ಯಾವುದೇ ಎನಿ ಸೋಷಿಯಲ್ ಮೀಡಿಯಾ, ಎಲ್ಲ ಕಡೆ ವೈರಲ್ ಅಂತಂದ್ರೆ ಅಷ್ಟು ವೈರಲ್ ಮೋಸ್ಟ್ಲಿ ಯಾವ ಪ್ರಾಣಿಗೂ ಆಗಿರಲಿಲ್ಲ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಜನಕ್ಕೆ ಎಷ್ಟೋ ಜನ ಮೋಟಿವೇಶನ್ ಸುಮಾರು ಜನ ಹೇಳ್ತಾರೆ, ಬಟ್ ಅದು ತಲೆಗೆ ಹೋಗಲ್ಲ. ಯಾವಾಗ ನಾವು ಪ್ರಾಣಿಗಳಲ್ಲಿ ಏನಾದರೂ ಒಂದು ಹೊಸ್ತರ ಕಾಣ್ತೀವಲ್ಲ, ಸೊ ಆವಾಗ ಜನ ಅದನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಈ ಪೆಂಗ್ವಿನ್ ವಿಷಯದಲ್ಲೂ ಆಗಿದ್ದ ಹಾಗೆ, ಇಡೀ ಪೆಂಗ್ವಿನು ಅದ್ರ ಬಳಗನೆಲ್ಲ ಬಿಟ್ಟು ತನಗೇನೋ ಒಂದು ಅನಿಸಿ ಆ ದಿಕ್ಕನ್ನು ಚೇಂಜ್ ಮಾಡಿ, ಅದು ಗೊತ್ತಾಗುತ್ತೆ ನಾನು ಅಲ್ಲಿ ಸರ್ವೈವ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅದ್ರ ಪಾಡಿಗೆ ಅದು ಆಲ್ಮೋಸ್ಟ್ 70 ಕಿಲೋಮೀಟರ್ ಹೋಗುತ್ತಂತೆ. ಆಮೇಲೆ ಆ ಪೆಂಗ್ವಿನ್ನು ಸತ್ತು ಹೋಗುತ್ತೆ, ಅದು ಬೇರೆ ವಿಚಾರ. ಆದರೆ ನಮ್ಮ ಯೋಚನೆ ಯಾವ ಥರ ಇದೆಯಲ್ಲ ಅದನ್ನು ಚೇಂಜ್ ಮಾಡುತ್ತೆ ಪೆಂಗ್ವಿನು. ಅಂದರೆ ಪೆಂಗ್ವಿನ್ ಏನು ಹೇಳ್ಕೊಡುತ್ತೆ ಅಂದರೆ, ನಾವೆಲ್ಲರೂ ಬದುಕ್ತೀವಿ, ಆದರೆ ನಾವು ಬದುಕುವ ರೀತಿ ನಮಗೆ ಖುಷಿ ಇರುತ್ತಾ? ಕ್ವಶನ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಎಷ್ಟೋ ಜನ ಅವರು ಖುಷಿನೆಲ್ಲ ಬಿಟ್ಟು ಫ್ಯಾಮ್ಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಫ್ಯಾಷನ್ನೇ ಬೇರೆ ಇರುತ್ತೆ. ನೀವು ಸುಮಾರು ಜನ ಈ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳು ಇವಾಗ ಏನಂತ ಆಗಿದಾರಲ್ಲ, ಅವ್ರನ್ನೆಲ್ಲ ಎಕ್ಸಾಂಪಲ್ಸ್ ತೊಗೊಳ್ಳಿ. ಅವರು ಯಾವುದನ್ನು ಸುಮ್ಮನೆ ಬೇಕಾಬಿಟ್ಟು ಮಾಡಿರಲ್ಲ. ಅದರಲ್ಲಿ ಅವ್ರದ್ದು ಫ್ಯಾಷನ್ ಇರುತ್ತೆ. ಆ ಫ್ಯಾಷನಲ್ಲೇ ನಾನು ನನ್ನ ಜೀವನ ಕಾಣ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಅದನ್ನು ಗುರಿ ತಲುಪೋವರೆಗೂ ಬಿಡಲ್ಲ. ಸೊ ಪೆಂಗ್ವಿನು ಎಲ್ರಿಗೂ ಅದೇ ಹೇಳ್ತಾ ಇರೋದು, ನಮ್ಮದೊಂದು ರುಟೀನ್ ಇರುತ್ತೆ. ಡೈಲಿ ನಾವು ಕೆಲಸಕ್ಕೆ ಹೋಗೋದು ಬರೋದು, ಅಥವಾ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ಫ್ಯಾಮ್ಲಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡೋದು, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಬ್ರೇಕ್ ಮಾಡಿ ನಾವೊಂದು ವೇಗ ಹೋಗಬೇಕು ಅಂತಂದರೆ ತುಂಬ ಯೋಚನೆ ಮಾಡಬೇಕು. ಈಗ ಪೆಂಗ್ವಿನ್ ಹೋಯ್ತು, ಪೆಂಗ್ವಿನ್ ಥರ ನಾವು ಹೋಗೋಕ್ಕಾಗುತ್ತಾ? ಅದನ್ನು ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ ಪೆಂಗ್ವಿನ್ ಲೈಫ್ ಬೇರೆ, ನಮ್ಮ ಲೈಫ್ ಬೇರೆ. ಕಂಪ್ಯಾರಿಸನ್ ಮಾಡೋದು ಬೇಡ, ಅದರಿಂದ ಸ್ಫೂರ್ತಿ ತಗೊಳ್ಳೋಣ. ನಮ್ಮ ಜೀವನದಲ್ಲಿ ಏನೇನು ಕೆಲಸಗಳು ಯಾವ್ಯಾವ ಥರ ಆಗ್ತಾ ಇರುತ್ತೋ ಅದ್ರ ಜೊತೆಗೆ ನಾವು ಏನು ಮಾಡ್ಬೋದು, ಅಥವಾ ನಮ್ಮ ಫ್ಯಾಷನ್ಗೆ ಯಾವ ಥರ ನಾವು ಅದಕ್ಕೆ ಇನ್ಪುಟ್ಸ್ನ ಕೊಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪೆಂಗ್ವಿನ್ ಹೇಳ್ಕೊಟ್ಬಿಡ್ತು, ಸೊ ನಾವು ಅದೇ ಥರ ದಿಕ್ಕನ್ನು ಸಡನ್ನಾಗಿ ನಾಳೆಯಿಂದ ಚೇಂಜ್ ಮಾಡಿಬಿಡೋಣ ಅಂತಂದರೆ ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ ನಮಗೆ ಅಂತ ನಂಬಿ ನಮ್ಮ ಫ್ಯಾಮ್ಲೀಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಯಾವುದೇ ವಿಷಯ ಆಗಲಿ ಪೆಂಗ್ವಿನ್ನಿಂದ ಮೋಟಿವೇಶನ್ ಆಗೋದು ತಪ್ಪಲ್ಲ. ಬಟ್ ಪೆಂಗ್ವಿನ್ ಥರ ನಾವು ಸಡನ್ನಾಗಿ ಒಂದು ನಿರ್ಧಾರ ತೊಗೊಂಡು ಮುಂದೆ ನಮ್ಮ ಫ್ಯಾಮ್ಲಿಗೆ ತೊಂದರೆ ಆಗೋದು ಸರಿ ಅನಿಸಲ್ಲ. ಪೆಂಗ್ವಿನ್ ಬಗ್ಗೆ ಸ್ಟಡಿ ಮಾಡಿದ್ದು ಸೈಂಟಿಸ್ಟ್ ಏನು ಹೇಳಿದಾರಪ್ಪ ಅಂತಂದರೆ, ಅದಕ್ಕೆ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಅದು ಆ ಥರ ಆಯಿತು ಅಂತ ಹೇಳಿದ್ದಾರೆ ಹೊರತು ಬೇರೆ ಯಾವುದೋ ರೀಸನ್ ಅಲ್ಲ. ನಾವು ಸಡನ್ನಾಗಿ ಪೆಂಗ್ವಿನ್ನ ಕಂಪೇರ್ ಮಾಡಿಕೊಂಡು ನಾಳೆಯಿಂದ ನಾವು ಲೈಫ್ ಚೇಂಜ್ ಮಾಡ್ಕೊಂಬಿಡೋಣಪ್ಪ, ನಮಗೆಲ್ಲ ಸ್ಫೂರ್ತಿಯಾಗಿದೆ ಅಂತ ಅಂದ್ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಯೋಚನೆ ಮಾಡಬೇಕು.